ಹಾಯ್ ಫ್ರೆಂಡ್ಸ್, 40 ಸೈಜ್ ಬ್ಲೌಸು ಯಾವ ರೀತಿ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣವಾ? ಹಾಗಿದ್ರೆ ಬನ್ನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಫ್ಯಾಷನ್ಸ್. ನೋಡಿ, ಈ ಪೀಸು ಕಟ್ಟಿಂಗು ಫಸ್ಟಿಂದ ಲಾಸ್ಟ್ವರೆಗೂ ಯಾವ ರೀತಿ ಮಾಡೋಣ, ಯಾವ ರೀತಿ ಮಾಡಿದ್ರೆ ನಿಮಗೆ ಸುಲಭ ಆಗುತ್ತೆ, ಮತ್ತು ಶೋಲ್ಡರ್ ಜಾರ್ದಿರಾ ಮತ್ತು ರಿಂಕಲ್ಸ್ ಬರ್ದಿರಾ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ನೋಡಿ, ನಾನು ಬ್ಯಾಕು ಫ್ರಂಟು ಎರಡೂ ಒಂದೇ ಸಲ ಕಟ್ ಮಾಡ್ಕೊತೀನಿ. ಅದು ನಿಮಗೂ ಹೇಗೆ ಅಂತ ಹೇಳ್ಕೊಡ್ತೀನಿ. ಅದು ತುಂಬ ಸುಲಭವಾಗಿ, ಏನು ಕನ್ಫ್ಯೂಷನ್ ಏನಿಲ್ಲ, ತುಂಬ ಸುಲಭವಾಗೇ ಇರುತ್ತೆ. ನೋಡಿ, ಲೆಂತು ಬ್ಯಾಕ್ ಎಷ್ಟು ಮತ್ತು ವಿಡ್ತ್ ಎಷ್ಟು ಅಂತ ನೋಡಿಕೊಂಡು ಫ್ರಂಟು ಬ್ಯಾಕು ಎರಡೂ ಸೈಡು ನಾನು ಒಂದೇ ಸಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಆಗಿಂದಾಗಿ ಇದು ನೋಡಿ ಫಸ್ಟೇ ಕಟ್ ಮಾಡಿದ್ದೀನಿ. ಇದು 40 ಸೈಜ್ ಬ್ಲೌಸು. 40 ಸೈಜ್ಗೆ 4 ಭಾಗ ನೋಡಿದ್ರೆ 40 ಸೈಜ್ಗೆ 4 ಭಾಗ ಮಾಡಿದ್ರೆ 10 ಬರುತ್ತಲ್ವ. 10, ಅದಕ್ಕೆ 2 ಇಂಚು ಎಕ್ಸ್ಟ್ರಾ. ಲೆಂತ್ ಬಂದು ಇದಕ್ಕೆ 15 ಇಂಚಸ್ ಇದೆ. ರೆಡಿನೇ 15 ಇಂಚಸ್ ಬೇಕು. ಎಕ್ಸ್ಟ್ರಾ ಬಂದು 1 ಇಂಚು, ಅಲ್ಲಿಗೆ 16 ಇಟ್ಕೋಬೇಕು ನಾವು. ಲೆಂತ್ ಆದಮೇಲೆ ಇದು ಬಂದು ಕ್ರಾಸ್ ಬೆಲ್ಟ್ಗೆ ಫಸ್ಟು ಸ್ಟಾರ್ಟಿಂಗಲ್ಲಿ 4 ಮತ್ತು 3 ಇಟ್ಕೊಂಡಿದ್ದೀನಿ. ಇದು ಬಂದು ನೆಕ್ಕಿಗೆ 2.5 ನೆಕ್ ಬರಬೇಕಂದ್ರೆ ನಾವು 2.2 ಇಷ್ಟರೆ ಸಾಕು. ಮತ್ತು ಸ್ಟಿಚಿಂಗ್ಗೆ ಒಂದು 2 ಪಾಯಿಂಟ್ ಅಷ್ಟು ಇಟ್ಕೋಬೇಕು. ಮತ್ತು ಶೋಲ್ಡರ್ ಬಂದು 2.5 ಇದೆ, ಅದಕ್ಕೆ 1/2 ಇಂಚು ಎಕ್ಸ್ಟ್ರಾ ಬಂದು ನಾವು ಸ್ಟಿಚಿಂಗ್ಗೆ 2.5 ಇದ್ದರೆ. ಇದು ಬಂದು ನೆಕ್ಕು ಡೌನ್ ಬಂದು 6.5, ಅದು 6. ಮತ್ತು ಹಾರ್ಮೋಲ್ ಪಾಯಿಂಟು ಅಷ್ಟೇ, ಇದು 6 ಬರುತ್ತೆ ಈ ಬ್ಲೌಸ್ಗೆ. ಈ ಅಳತೆಗೆ ಕರೆಕ್ಟಾಗಿ 6ಗೆ ಇಟ್ಕೊಂಡು ಎರಡೂ ಸೈಡು ಫಸ್ಟು ಮತ್ತು ಲಾಸ್ಟಲ್ಲಿ ಎರಡೂ ಸೈಡು ನೋಡಿಕೊಂಡು 6ಗೆ ಕರೆಕ್ಟ್ ಇದೆಯಾ ನೋಡಿ, 6 ಇದೆಯಾ ಇಲ್ವಾ ಅಂತ ಒಂದು ಸಲ ನೋಡಿಕೊಂಡು, ಮತ್ತು ಹಾರ್ಮೋಲ್ ಪಾಯಿಂಟ್ ತೆಗಿಯೋಕ್ಕೆ 1.5 ಮತ್ತು 1 ಇಂಚು, ಆ ಕಡೆ 2 ಇಂಚಸ್ಸು ಈ ಕಡೆ 2 ಇಂಚಸ್ಸು ಕರೆಕ್ಟಾಗಿ ಮಾಡಿಕೊಂಡು ಮಧ್ಯ ಸರ್ಕಲ್ಲು ಹಾಕ್ಕೋಬೇಕು. ಮತ್ತು ಈ ಬ್ಲೌಸ್ ಹೇಳಿದ್ನಲ್ಲ, ಸ್ವಲ್ಪ ಬಿಗ್ ಸೈಜ್ ಆಗಿರೋದ್ರಿಂದ 12 ಸೈಜ್ ಆಗಿರೋದ್ರಿಂದ ಇದು ನಾವು ಸ್ವಲ್ಪ ಫ್ರಂಟಲ್ಲಿ ಸ್ವಲ್ಪ ಹಾರ್ಮೋಲ್ ಸೈಜ್ ಹತ್ರ ರಿಂಕಲ್ಸ್ ಬರ್ದಿದ್ದಂಗೆ ಸ್ವಲ್ಪ ಎಕ್ಸ್ಟ್ರಾ ತೊಗೋಬೇಕು. ನೀವು ಹೇಳಿದ್ನಲ್ಲ, ರಿಂಕಲ್ಸ್ ಯಾವುದೇ ರೀತಿ ರಿಂಕಲ್ಸ್ ಬರ್ದಿದ್ದಂಗೆ, ಶೋಲ್ಡರ್ ಜಾರ್ದಿದ್ದಂಗೆ ಹಾಕಬೇಕು. ಇದು ಬಂದು ನೋಡಿರಿ, 1/4 ಇಂಚು 2 ಪಾಯಿಂಟ್ ಅಷ್ಟು ಎಕ್ಸ್ಟ್ರಾ ನಾವು ಈ ಕಡೆ ತಗೊಂಡು ಅದಕ್ಕೆ ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೋಬೇಕು. ಅದು ಕಟ್ಟಿಂಗ್ ಹತ್ರನೂ ಹೇಳ್ತೀನಿ ಯಾವ ರೀತಿ ಅಂತ. ನೋಡಿ, ಫಸ್ಟ್ ಹಾಕಿದ್ದೀನಲ್ವ, ಫಸ್ಟ್ ಪಾಯಿಂಟ್ ಬಂದು ನಾರ್ಮಲ್ದು, ಮತ್ತು ಸೆಕೆಂಡ್ ಬಂದು ಅದು 1/2 ಇಂಚು ಎಕ್ಸ್ಟ್ರಾ ತೆಗೆದಿರೋದು. ಕ್ರಾಸ್ ಬೆಲ್ಟು ಕಟ್ ಮಾಡಿದ್ದಾಯಿತು. ಈಗ ನೆಕ್ಕು ಕಟ್ ಮಾಡಿಬಿಟ್ಟು ಮಾರ್ಕ್ ಮಾಡಿದ್ದಾಗಿದ್ಮೇಲೆ ಎಲ್ಲ ಒಂದು ಸಲ ನೋಡ್ಕೊಂಡಾದ್ಮೇಲೆ ಕಟ್ಟಿಂಗ್ ಮಾಡಬೇಕು. 1-2 ಸಲ ನೋಡಿಕೊಂಡು ಮತ್ತೆ ಇನ್ನೊಂದು ಸಲ ಕಟ್ ಮಾಡಿ. ಈಗ ಹಾರ್ಮೋಲ್ದಾಯಿತು. ಮತ್ತು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಸಪ್ರೇಟ್ ಮಾಡಿದ್ಮೇಲೆ ನೋಡಿ, ಬ್ಯಾಕ್ದು ನಾವು ಎಷ್ಟು ಡೀಪ್ ಬೇಕೋ ಅಷ್ಟು, ಬ್ಲೌಸಲ್ಲಿ ಅವ್ರು ಎಷ್ಟು ಹೇಳಿದ್ದಾರೆ ಅಂತ ಅಷ್ಟು ಹಾಕ್ಕೊಂಡು 8, 9, 10 ಅದು ಎಷ್ಟಾದರೂ ಇರ್ಬೋದು. ಇವ್ರು ಬಂದು 9 ಹೇಳಿದ್ದಾರೆ. 9 ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಅಂದರೆ ಸ್ಟಿಚಿಂಗ್ಗೆ ಬಿಟ್ಟು ಹಾಕ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಇದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಫ್ರಂಟ್ ಪಾರ್ಟಲ್ಲಿ ಹೇಳಿದ್ನಲ್ಲ, ಹಾರ್ಮೋಲ್ ಹತ್ರ ಒಂದು 1/2 ಇಂಚ್ ಎಕ್ಸ್ಟ್ರಾ ತೆಗಿಬೇಕಂತ. ಇದು ನೋಡಿ 1/2 ಇಂಚು ಕಟ್ಟಿಂಗು 1/2 ಇಂಚು ಇದು ಎಕ್ಸ್ಟ್ರಾ ಇದು ತೆಗಿಯೋದ್ರಿಂದ ಫ್ರಂಟ್ ಭಾಗದಲ್ಲಿ ರಿಂಕಲ್ಸ್ ಬರೋದೆಲ್ಲ ಅವಾಯ್ಡ್ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಇದು ತೆಗಿಯೋದ್ರಿಂದ ಸೈಡಲ್ಲಿ ಬರೋ ರಿಂಕಲ್ಸು ಅವಾಯ್ಡ್ ಆಗುತ್ತೆ. ಇದು 2 ಪಾಯಿಂಟು ಸ್ವಲ್ಪ ನೆನಪಿಟ್ಕೊಳ್ಳಿ. ನೋಡಿ, ಬ್ಯಾಕ್ ಪಾರ್ಟಲ್ಲಿ ನಾನು ಅದು ಕಟ್ ಮಾಡಿಲ್ಲ. ನೋಡಿ, ಈಗ ಆ ಪಾರ್ಟ್ ಏನಿದೆಯೋ ಅದು ಬ್ಯಾಕು ಮತ್ತು ಫ್ರಂಟಲ್ಲಿ ಕಟ್ ಮಾಡಬೇಕು. ಫ್ರಂಟು ಬ್ಯಾಕು ಮತ್ತು ಕ್ರಾಸ್ ಬೆಲ್ಟು ಎಲ್ಲ ಇದರಲ್ಲಿ ಒಂದರಲ್ಲಿ ಸಿಕ್ಕಿದೆ. ಸಪ್ರೇಟು ಕಟ್ ಮಾಡೋ ಅಷ್ಟಿಲ್ಲ ನೋಡಿ. ಅದು ಮತ್ತು ಸ್ಲೀವಿಗೆ ಲೆಂತ್ ಎಷ್ಟು ವಿಡ್ತ್ ಎಷ್ಟು ಅಂತ ನೋಡಿಕೊಂಡು ನಾವು ಪೀಸ್ ಕರೆಕ್ಟಾಗಿ ರಿಂಕಲ್ಸ್ ಇಲ್ದಿದ್ದಂಗೆ ನೋಡಿಕೊಂಡು ನೋಡಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ನಾವು 4ನೇ ಒಂದು ಭಾಗ ತಗೊಳ್ಳೋದ್ರಿಂದ ಈ ಬ್ಲೌಸಿಗೆ, ಈಗ ನಾವು ಕಟ್ಟಿಂಗ್ ಹಾಕಿರೋ ಬ್ಲೌಸಿಗೆ 4ನೇ ಒಂದು ಭಾಗ 10 ತಗೋಬೇಕು. 10 ತಗೊಂಡ್ರೆ ವಿಡ್ತು ಕರೆಕ್ಟಾಗಿ ಈ ಬ್ಲೌಸಿಗೆ ಪೀಸ್ ಆಗ್ತಿದ್ದಂಗೆ, ಅಂದರೆ ಜಾಯಿಂಟ್ ಆಗ್ತಿದ್ದಂಗೆ ನೀಟಾಗಿ ಆಗುತ್ತೆ. ನೋಡಿ, ಈ ಬ್ಲೌಸ್ಗೆ ವಿಡ್ತು ಬಂದು 10 ಇಂಚಸ್ಸು. ನಾವು 12 ಇಂಚಸ್ ವಿಡ್ತು ತಗೊಂಡಾಗ 10 ಇಂಚಸ್ ಅಳತೆ ಸ್ಲೀವ್ಗೆ ಬೇಕೇ ಬೇಕು. ಬ್ಲೌಸ್ ಇಲ್ಲ ಇದ್ದರೂ ಅದು 10 ಇಂಚಸ್ ಬೇಕೇ ಬೇಕು. ಅಳತೆ ಬ್ಲೌಸ್ ಇದ್ದರೂ ಇಲ್ಲದೇ ಇದ್ದರೂ ನಾವು ತಗೊಳ್ಳೋ ಇದ್ರ ಮೇಲೆ. ಇದು 10 ಇಂಚಸ್ ಲೆಂತು, 9.5 ಇದೆ. ಇದು 10.5 ಲೆಂತು.
9.5ಗೆ 1 ಇಂಚು ಸ್ಟಿಚಿಂಗ್ಗೆ, ಟಾಪ್ ಆ್ಯಂಡ್ ಬಾಟಮಲ್ಲಿ 1/2 ಇಂಚು. ಇದು ಬಂದು ಸ್ಲೀವ್ಗೆ ನೋಡಿ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನೋಡೋಣ. ಆಮೇಲೆ 1 ಪಾಯಿಂಟ್ ಅಷ್ಟು ಬಂದಮೇಲೆ ನೋಡಿ ಕ್ಲೀನಾಗಿ ಆ ಪಾಯಿಂಟ್ಗೂ ಜಾಯಿನ್ ಮಾಡ್ಕೋಬೇಕು. ಹಾರ್ಮೋಲ್ ಪಾಯಿಂಟು, ಹಾರ್ಮೋಲ್ಸ್ ಹತ್ರ ಇದು ರಿಂಕಲ್ಸ್ ಬರ್ತಿದೆ ಅಂದರೆ ಸ್ವಲ್ಪ ಡೌನ್ ತಗೊಂಡು ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಯಾವುದೇ ರಿಂಕಲ್ಸ್ ಬರೋದಿಲ್ಲ. ಮತ್ತು ಫ್ರಂಟ್ ಭಾಗದಲ್ಲಿ ನಾವು ಹಾರ್ಮೋಲ್ ಡಾಟು ಒಂದು 1/2 ಇಂಚ್ ಎಕ್ಸ್ಟ್ರಾ ತೆಗ್ದಿರಿದ್ವಲ್ಲ, ಅದಕ್ಕೂ ಇದಕ್ಕೂ ಕರೆಕ್ಟ್ ಫಿನಿಶಿಂಗ್ ಬಂದು ಯಾವುದೇ ರೀತಿ ರಿಂಕಲ್ಸೆ ಯಾವುದೇ ರೀತಿ ಬರೋದಿಲ್ಲ ನೋಡಿ. ಇದು ಶೇಪ್ ಮಾತ್ರ ನೀವು ಫಸ್ಟು ಹೊಲಿಯೋರಾದರೆ, ಇನ್ನೂ ಕಲಿಯೋರಾದರೆ ಇದು ಶೇಪು ಫಸ್ಟಲ್ಲೇ ತೆಗೆದುಬಿಡಬೇಡಿ ನೋಡಿ. ಇಲ್ಲೂ 1/2 ಇಂಚ್, ಇಲ್ಲಿನೂ ಒಂದು 2 ಪಾಯಿಂಟ್ ಅಷ್ಟು ತೆಗ್ದಿದ್ದೀನಿ. ಯಾಕೆಂದರೆ ನಾವು ಫ್ರಂಟ್ ಆ್ಯಂಡ್ ಬ್ಯಾಕ್ ಪಾರ್ಟಲ್ಲಿ ತೆಗೆದ್ವಲ್ಲ, ಅದು ಯಾಕೆ ಅಂದರೆ ಇದು ಇಲ್ಲಿ ಬರೋ ರಿಂಕಲ್ಸ್ನ ಅವಾಯ್ಡ್ ಮಾಡುತ್ತೆ. ಅಲ್ಲೇ ಆ 2 ಪಾಯಿಂಟ್ ಅಷ್ಟು ಕ್ಲಾತ್ ತೆಗೆಯೋದ್ರಿಂದ ಫ್ರಂಟು ಮತ್ತು ಬ್ಯಾಕು ಎರಡಕ್ಕೂ ಇಲ್ಲಿ ರಿಂಕಲ್ಸು ಅವಾಯ್ಡ್ ಆಗುತ್ತೆ ನೋಡಿ. ಆ ಥರ ಬರೋ ರಿಂಕಲ್ಸು ಹಾಕ್ಕೊಂಡ್ಮೇಲೆ ಅದು ಗೊತ್ತಾಗುತ್ತೆ, ಆ ರಿಂಕಲ್ಸ್ ಬರೋದು ಅವಾಯ್ಡ್ ಆಗುತ್ತೆ ನೋಡಿ. ಚಿಕ್ಕ ಚಿಕ್ಕ ಟಿಪ್ಸು ಯೂಸ್ ಮಾಡಿಕೊಂಡು ನಾವು ಬ್ಲೌಸ್ನ ಪರ್ಫೆಕ್ಟಾಗಿ ಹೊಲಿಬೋದು. ಈಗ ಕಟ್ಟಿಂಗ್ ರೆಡಿ ಇದೆಯಲ್ಲ, ಅದು ಬಂದು ರೆಡಿ ಕ್ಲಾತ್ ಮೇಲೆ ಯಾವ ಥರ ನಾವು ಹಾಕ್ಕೋಬೇಕು ಅಂದರೆ, ಕ್ಲಾತು ಚಿಕ್ಕದು ಬಂದಿರಲಿ ದೊಡ್ಡದು ಬಂದಿರಲಿ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅಂತ ಇದ್ರಲ್ಲಿ ನೋಡೋಣ. ಪೀಸ್ ಕರೆಕ್ಟಾಗಿ ಹಾಕ್ಕೊಂಡು, ಇದು 1 ಸೈಡ್ ಬಾರ್ಡರ್ ಇದ್ದರೆ ಸ್ವಲ್ಪ ನಾವು ಪೀಸ್ ಯಾವ ಥರ ಇದ್ದರೂ ಕಟ್ಟಲೇಬೇಕು. ಇದು 2 ಸೈಡ್ ಬಾರ್ಡರು ಬಂದಿರೋದ್ರಿಂದ ನಾವು ಸ್ಲೀವ್ಗೆ ಪೀಸ್ ಆಗದಿದ್ದಂಗೆ ನಾವು ಕರೆಕ್ಟಾಗಿ ಯಾವ ರೀತಿ ಅಂತ ಕಟ್ ಮಾಡ್ಕೋಬೋದು. ಇದು ನೋಡಿ, ಸ್ಲೀವು, ಬ್ಯಾಕು, ಫ್ರಂಟು ಎಲ್ಲ ನಾವು ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಬೇಕು. ಫುಲ್ಲೆಲ್ಲ ಅಡ್ಜಸ್ಟ್ ಆದಮೇಲೆ ನಾವು ಕಟ್ಟಿಂಗ್ ಮಾಡಬೇಕು. ಫಸ್ಟ್ ಟೈಮ್ ಮಾಡಿಬಿಡ್ಬಾರ್ದು, ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಎಲ್ಲಿ ಯಾವ ರೀತಿ ಬಂದರೆ ನಮಗೆ ಪೀಸ್ ಕಟ್ಟೋ ಕೆಲಸ ಇರಲ್ಲ. ಅಂದರೆ ಸ್ಟಿಚಿಂಗಲ್ಲಿ ನಮ್ಗೆ ಈಸಿ ಆಗುತ್ತೆ. ಕಟ್ಟಿಂಗಲ್ಲಿ ನಾವು ಯಾವ ರೀತಿ ಮಾಡಿದ್ರೆ ಅದ್ರ ಮೇಲೆ ನಮ್ಮ ಸ್ಟಿಚಿಂಗಲ್ಲಿ ನಮ್ಗೆ ಈಸಿ ಆಗುತ್ತೆ. ಕಟ್ಟಿಂಗ್ ಒಂದು ಕಲ್ತ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಆಟೋಮೆಟಿಕಲಿ ನಾವು ಕಲಿಬೋದು ನೋಡಿ. ಸ್ವಲ್ಪ ಕಲಿಯೋವಾಗ ಸ್ವಲ್ಪ ಇಂಟ್ರೆಸ್ಟ್ ಇಟ್ಟು ಕಲ್ತ್ಬಿಟ್ರೆ ನಾವು ಕಟ್ಟಿಂಗಲ್ಲಿ ಯಾವುದೇ ಸಣ್ಣ ತಪ್ಪು ಮಾಡಿದ್ರೂ ಸ್ಟಿಚಿಂಗಲ್ಲಿ ನಮ್ಗೆ ಸ್ವಲ್ಪ ಅದು ಕೆಲಸ ಕೊಡುತ್ತೆ. ಕಟ್ಟಿಂಗಲ್ಲಿ ನಾವು ಕರೆಕ್ಟಾಗಿ ಮಾಡಿದ್ರೆ ಸ್ಟಿಚಿಂಗಲ್ಲಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಫ್ರಂಟು, ಬ್ಯಾಕು ಮತ್ತು ಸ್ಲೀವು, ಕ್ರಾಸ್ ಬೆಲ್ಟು ಎಲ್ಲ ಕರೆಕ್ಟಾಗಿ ಅಳತೆ ಕರೆಕ್ಟಾಗಿ ಹಾಕ್ಕೊಂಡು ನಮ್ಗೆ ಯಾವ ರೀತಿ ಹಾಕಿದ್ರೆ ಕ್ಲಾತ್ ನಮ್ಗೆ ಮಿಕ್ಕುತ್ತೆ, ನಮ್ಗೆ ಸರಿ ಹೋಗುತ್ತೆ ಅನ್ನೋದು ನೋಡಿಕೊಂಡು ಹಾಕಬೇಕಾಗುತ್ತೆ ನೋಡಿ. ಕರೆಕ್ಟಾಗಿ ಸೇರಿಸ್ಕೊಂಡು ಇದೆಲ್ಲ ಥರ ನೀಟಾಗಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಹಾಕಬೇಕು. ಫ್ರಂಟು, ಬ್ಯಾಕು, ಸ್ಲೀವು ಎಲ್ಲ ಇದೆಯಾ ಇಲ್ವಾ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು, ಇದು ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಳಿ. ನಾವು ಲೈನಿಂಗಿನ್ನ ಬ್ಲೌಸ್ ಪೀಸು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಕ್ಲಾತು. ಯಾಕೆಂದರೆ ಸ್ಟಿಚಿಂಗಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿರಿ. ಒಂಚೂರು ಒಂದು 1/2 ಇಂಚ್ ಅಷ್ಟು ಇಲ್ದಿದ್ರು ಸ್ವಲ್ಪ ಇದ್ದರೂ ಪರವಾಗಿಲ್ಲ. ಈ ಥರ ಕಟ್ ಮಾಡಿಕೊಂಡು ನೋಡಿ ಕರೆಕ್ಟಾಗಿ ಸ್ಲೀವು, ಬ್ಯಾಕು, ಫ್ರಂಟು ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನಿಮಗೆ ಒಂದು ಲೈಕ್ ಹಾಕ್ಕೊಟ್ಟು ಒಂದು ಕಾಮೆಂಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಹೊಸದಾಗಿ ಟ್ರೈ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಏನಾದರೂ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ನನಗೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಫ್ರೆಂಡ್ಸ್. ಇದೇ ರೀತಿ ಎಲ್ಲ ವಿಡಿಯೋನೂ ನೋಡಿ ಸಪೋರ್ಟ್ ಮಾಡಿ. ಮತ್ತು ಕಟ್ಟಿಂಗಲ್ಲಿ ಯಾವುದಾದ್ರೂ ಏನಾದರೂ ನಿಮಗೆ ಡೌಟ್ ಇದ್ದರೂ ಅದೇ ರೀತಿ ಈ ವಿಡಿಯೋದಲ್ಲಿ ಕಟ್ಟಿಂಗ್ ಆಗಿದೆಯಲ್ಲ, ಮುಂದಿನ ವಿಡಿಯೋದಲ್ಲಿ ಇದೇ ಬ್ಲೌಸ್ನ ಸ್ಟಿಚಿಂಗ್ದು ಹಾಕ್ತೀನಿ. ಇದೇ ರೀತಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತುಂಬ 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 ಥ್ಯಾಂಕ್ ಯು.